ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಏನು ಕೇಳ್ತಿದ್ರು ಅಂದ್ರೆ, ಸರ್ ಕೆಟಗರೈಸ್ ವೇಕೆನ್ಸಿ ತಿಳಿಸ್ಕೊಡ್ರಿ ಅನ್ನತ್ತಿದ್ರು. ಈಗ ಯು ಆರ್ ಒಳಗೆ ಎಷ್ಟು ಕರೆದವರು, ಮತ್ತು ಅದೇ ರೀತಿ ಒ ಬಿ ಸಿ ಒಳಗೆ ಎಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೆ, ಎಸ್ ಸಿ ಒಳಗೆ ಎಷ್ಟು ಕರೆದವರು, ಎಸ್ ಟಿ ಒಳಗೆ ಎಷ್ಟು ಕರೆದ್ರು, ಮತ್ತು ಪಿ ಡಬ್ಲ್ಯೂ ಡಿ ಒಳಗೆ ಎಷ್ಟು ಕರೆದಿರ್ತಾರೋ, ಈ ರೀತಿಯಾಗಿ ಕೆಟಗರೈಸ್ ವೇಕೆನ್ಸಿ ಕೇಳ್ತಿದ್ರಿ. ಅದಕ್ಕಾಗಿ ಈ ವಿಡಿಯೋ ಮಾಡ್ತೀನಿ, ಕೆಟಗರೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನು ಕರೆದಿರ್ತಾರೆ ಅಂತ. ಮತ್ತು ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಲೋಯೆಸ್ಟ್ ಕಟಪ್ ಎಲ್ಲೆಲ್ಲಿ ನಿಂದಿರ್ತೈತಿ ಅಂತ ಆ ವಿಡಿಯೋ ಮಾಡಿ ತಿಳಿಸಿನು. ಆ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ರಿ. ಮತ್ತು ಅಪ್ಲಿಕೇಶನ್ ಹೆಂಗೆ ಹಾಕುದು ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿನು, ಮೊಬೈಲ್ ಮೂಲಕವೇ. ಅದನ್ನ ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ ಮೊಬೈಲ್ ಮೂಲಕ ನೀವು ಅರ್ಜಿ ಸಲ್ಲಿಸ್ಬೋದು. ಮತ್ತು ಈ ವಿಡಿಯೋದಾಗ ಕೆಟಗರೈಸ್ ಎಷ್ಟೆಷ್ಟು ವೇಕೆನ್ಸಿ ಕರೆದಿರ್ತಾರೆ ಅಂತ ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ಸೊ ಅದೇ ರೀತಿ ಈ ಚಾನಲ್ ಯಾರು ಹೊಸದಾಗಿ ನೋಡತ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಹೇಳತ್ನು ಡೈಲಿ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ ಅಂತ. ಕೆಟಗರೈಸ್ ಎಷ್ಟೆಷ್ಟು ವೇಕೆನ್ಸಿ ಕರ ಅಂತ ನೋಡ್ರಿ. ಈಗ ಯು ಆರ್ ಒಳಗೆ 435 ವೇಕೆನ್ಸಿ ಕರೆದಾರ. ಯು ಆರ್ ಒಳಗೆ 435 ವೇಕೆನ್ಸಿ. ಅದೇ ರೀತಿಯಾಗಿ ಒ ಬಿ ಸಿ ಒಳಗೆ 242 ವೇಕೆನ್ಸಿ. ಯು ಆರ್ ಒಳಗೆ 435 ಮತ್ತು ಒ ಬಿ ಸಿ ಒಳಗೆ 242 ಮತ್ತು ಎಸ್ ಸಿ ಒಳಗೆ 149, ಎಸ್ ಸಿ ಒಳಗೆ 149 ಮತ್ತು ಎಸ್ ಟಿ ಒಳಗೆ 59 ಮತ್ತು ಇ ಡಬ್ಲ್ಯೂ ಎಸ್ ಒಳಗೆ 112 ಮತ್ತು ಪಿ ಡಬ್ಲ್ಯೂ ಡಿ ಒಳಗೆ ಇದ್ರೊಳಗಡೆ ಸಬ್ ಕ್ಯಾಟಗರಿ ಬರ್ತಾವೆ. ಪಿ ಡಬ್ಲ್ಯೂ ಡಿ ಒಳಗೆ ಈಗ ಪಿ ಡಬ್ಲ್ಯೂ ಡಿ ಎ ಕ್ಯಾಟಗರಿ ಒಳಗೆ 5 ವೇಕೆನ್ಸಿ ಮತ್ತು ಪಿ ಡಬ್ಲ್ಯೂ ಡಿ ಬಿ ಕ್ಯಾಟಗರಿ ಒಳಗೆ 11 ವೇಕೆನ್ಸಿ ಮತ್ತು ಪಿ ಡಬ್ಲ್ಯೂ ಡಿ ಸಿ ಕ್ಯಾಟಗರಿ ಒಳಗೆ 7 ವೇಕೆನ್ಸಿ ಮತ್ತು ಡಿ ಇ ಇದ್ರೊಳಗೆ ಹಿಂಗೆ ಬರ್ತೈತಿ ಡಿ ಇ ಅಂತ ಕ್ಯಾಟಗರಿ. ಇದರೊಳಗೆ ಟೋಟಲ್ ಆಗಿ 2 ವೇಕೆನ್ಸಿ. ಯು ಆರ್ ಒಳಗೆ 435, ಒ ಬಿ ಸಿ ಒಳಗೆ 242, ಎಸ್ ಸಿ ಒಳಗೆ 149, ಎಸ್ ಟಿ ಒಳಗೆ 59, ಇ ಡಬ್ಲ್ಯೂ ಎಸ್ ಒಳಗೆ 112 ಮತ್ತು ಪಿ ಡಬ್ಲ್ಯೂ ಡಿ ಎ ಕ್ಯಾಟಗರಿ ಒಳಗೆ 5 ಮತ್ತು ಬಿ ಕ್ಯಾಟಗರಿ ಒಳಗೆ 11, ಸಿ ಕ್ಯಾಟಗರಿ ಒಳಗೆ 7 ಮತ್ತು ಪಿ ಡಬ್ಲ್ಯೂ ಡಿ ಡಿ ಇ ಇದ್ರೊಳಗೆ 2. ಟೋಟಲ್ ಆಗಿ ಎಷ್ಟು ಅಂದ್ರೆ 1022 ವೇಕೆನ್ಸಿ. ಈ ಸಲ 2026 ಒಳಗೆ ಎಷ್ಟು ಅಂದ್ರೆ 1022 ವೇಕೆನ್ಸಿ ಕರೆದಾರ. ಮತ್ತು ಪ್ರಿವಿಯಸ್ಸಿಗೆ 2024 ನೋಡ್ತಾ ಹೋದಾದ್ರೆ ಅದ್ರೊಳಗೆ ಎಷ್ಟು ಅಂದ್ರೆ 1940 ವೇಕೆನ್ಸಿ. 2024 1940 ವೇಕೆನ್ಸಿ ಕರೆದಾರ. ಮತ್ತು ಈ ಸಲ 2024 ಮತ್ತು 2026 ನೋಡ್ತಾ ಹೋದಾದ್ರೆ ಈಗ ವೇಕೆನ್ಸಿ 600ರಿಂದ 700 ತನಕ ವೇಕೆನ್ಸಿ ಕಡಿಮೆ ಕರೆದಾರ. ಅವಾಗ ಜಾಸ್ತಿ ಪೋಸ್ಟ್ ಇದು ಕಟಪ್ ಅದಕ್ಕೆ ಒಂದು ಲೆವೆಲ್ದಾಗಿತ್ತದ. ಮತ್ತು ಈ ಸಲ ಇದನ್ನು ನೋಡಿದ್ರೆ ಈ ಸಲ ಸ್ವಲ್ಪ ಕಟಪ್ ಜಾಸ್ತಿ ಹೋಗೈತಿ. 2024 ಮತ್ತು 2026 ನೋಡಿದ್ರೆ ಕಟಪ್ 2024ಕ್ಕಿಂತ ಈ ಸಲ ಕಟಪ್ ಜಾಸ್ತಿ ಹೋಗೈತಿ. ಸೊ ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿ ಏನು ಕೇಳ್ತಿದ್ರು ಅಂದ್ರೆ, ಸರ ಈಗ ಪ್ರಿವಿಯಸ್ ಎಷ್ಟೆಷ್ಟು ಕಟಪ್ ನಿಂತಿರ್ತೈತಿಲ್ಲ ಅವೆಲ್ಲ ಲಿಸ್ಟ್ ಕೇಳ್ತಿದ್ರಲ್ಲ. 6 ಮೆರಿಟ್ ಲಿಸ್ಟ್ ಬಿಟ್ಟಾರೆ 2024 ಅವು 6 ಮೆರಿಟ್ ಲಿಸ್ಟ್ ಇವತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಒಟ್ಟು ಶೇರ್ ಮಾಡಿರತ್ತೆ ನೋಡ್ರಿ. 6 ಒಟ್ಟು ಕೊಟ್ಟು ಮೆರಿಟ್ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರೋದು. ಅಲ್ಲಿ ಅದ್ರ ಬೇಸ್ ಮೇಲೆ ನೀವು ನಿಮ್ಮ ಕೆಟಗರಿದು ಎಷ್ಟು ನಿಂದಿರ್ಬೋದು ಅಲ್ಲಿ ನೀವು ಗ್ಯಾಸ್ ಮಾಡ್ಬೋದು. ಒಟ್ಟು 6 ಮೆರಿಟ್ ಲಿಸ್ಟ್ ಕಳಿಸಿರ್ತನು, ಅದ್ರ ಮೇಲೆ ನೀವು ಗ್ಯಾಸ್ ಮಾಡ್ಬೋದು ಎಷ್ಟೆಷ್ಟು ನಿಂದಿರ್ಬೋದು, ಯಾವ ಡಿವಿಷನ್ದಾಗ ಕೆಟಗರಿ ವೈಸ್ ಅಲ್ಲಿ ನೀವು ನೋಡ್ಬೋದು. ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಕೇಳುತ್ತಾ ಡೈರೆಕ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಸೊ ಅದೇ ರೀತಿಯಾಗಿ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ಅಂತ ವಿದ್ಯಾರ್ಥಿಗಳು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ರಿ. ಅದರೊಳಗೆ ಡೈರೆಕ್ಟ್ ಅಪ್ಲೈ ಲಿಂಕ್ ಸಿಗ್ತೈತಿ, PDF ಸಿಗ್ತಾವ, ಮತ್ತು ಏನಾದ್ರೆ ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ ನಂದು. ಮತ್ತು ಅವ್ರಿಗೆ ಸಪ್ರೇಟ್ ಏನೋ ಒಂದು ಗ್ರೂಪ್ ಇದ್ದಿರ್ತೈತಿ, ಅವ್ರನ್ನೆಲ್ಲರೂ ಜಾಯಿನ್ ಮಾಡತ್ತನು. ಯಾರ್ಯಾರು ಅಂದರೆ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿರ್ತಾ ಅಂತ ವಿದ್ಯಾರ್ಥಿಗಳು PDF ಲಿಂಕ್ಸ್ ಮತ್ತು PDFs ಅದೇ ರೀತಿಯಾಗಿ ಗ್ರೂಪ್ ಇದ್ದಿರ್ತೈತಿ ಅವ್ರಿಗೆ ಸಪ್ರೇಟ್ ಅಂತ. ಅವ್ರಿಗೆಲ್ಲರೂ ಕೂಡ ಆ ಗ್ರೂಪ್ ಒಳಗೆ ಆ್ಯಡ್ ಮಾಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತ ಇದ್ರ ಬಗ್ಗೆ ಇನ್ನೂ ಏನಾದರೂ ಕೇಳುತ್ತಾ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ.